ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ವಿ ಫಾರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಗಲೇ ತುಂಬ ದಿನ ಆಗೋಯಿತು ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡಿಬಿಟ್ಟು. ಅಂದರೆ ಊರಿಗೆ ಹೋಗಿ ಊರಿಂದ ಬಂದಮೇಲೆ ಸ್ವಲ್ಪ ಮನೆ ಕೆಲಸ ಅದು ಇದು ಅಂತ ಸ್ವಲ್ಪ ಬ್ಯುಸಿ ಇದ್ದೆ. ಹಾಗಾಗಿ ವ್ಲಾಗ್ಸ್ನೆಲ್ಲ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ವೀಡಿಯೋಸ್ ಮಾಡ್ಕೊಂಡಿದ್ದೆ, ಆದರೆ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಒಂದು ಸ್ವಲ್ಪ ಮನೆಯಲ್ಲೇ ಇದ್ದು ನನಗೂ ಬೇಜಾರಾಗ್ತಿತ್ತು, ಮಕ್ಕಳು ಕೂಡ ಬೇಜಾರಾಗ್ತಿತ್ತು. ಎಲ್ಲಾದರೂ ಆಚೆ ಹೋಗಿ ಬರೋಣ, ಏನಾದರೂ ಸುತ್ತಾಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ನೈಟ್ ಒಂದು 7 o'clock ನಾವು ಆಚೆ ಹೋಗ್ತಾ ಇದ್ದೀವಿ. ಅಂದರೆ ಈಗ ಊರಲ್ಲೆಲ್ಲ ಇದ್ದರೆ, ಚಿಕ್ಕಮಗಳೂರಲ್ಲಿ ಅಲ್ಲೆಲ್ಲ ಇದ್ದರೆ ಎಕ್ಸಿಬಿಷನ್ ಅಂತೆಲ್ಲ ಹಾಕ್ತಾರಲ್ವ, ಆ ಥರ ಇಲ್ಲೂ ಒಂದು RR ನಗರದಲ್ಲೂ ಒಂದು ಹಾಕಿದ್ದಾರೆ. ಅನಿಮಲ್ಸು, ರೋಬೋಟಿಕ್ ಅನಿಮಲ್ಸು ಮತ್ತು ಆಟ ಆಡೋದೆಲ್ಲ ಇರುತ್ತಲ್ಲ, ಆ ಥರನೇ ಇಲ್ಲೂ ಇದೆ. ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಈ ಥರ ನೈಟು ಹೋಗುವಾಗ ಏನೋ ಒಂಥರ ಖುಷಿ ಆಗ್ತಿರುತ್ತೆ ಅಲ್ವ, ಈ ಥರ ಲೈಟಿಂಗ್ಸು ಎಲ್ಲ ನೋಡಿಕೊಂಡು. ನನಗೆ ಈ ರೋಡನ್ನು ಪರ್ಟಿಕ್ಯುಲರಾಗಿ ಇದೊಂದು ರೋಡನ್ನು ನೋಡಿದಾಗ ನನಗೆ ನಮ್ಮ ಚಿಕ್ಕಮಂಗ್ಳೂರ್ದು MG ರೋಡೇ ನೆನಪಾಗುತ್ತೆ. ಅದು ಹಿಂಗೇ ಇದೆ, ಚಿಕ್ಕಮ್ಮಿ MG ರೋಡು. ಫೈನಲಿ ನಾವು ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದು, ಇಲ್ಲಿಗೆ ಬಂದ್ವಿ. ನಮ್ಮ ಮನೆಯಿಂದ ಜಸ್ಟ್ 1 kilometers ಅಷ್ಟೇ ದೂರ ಇದೆ. ಇಲ್ಲಿ ರುಚಿಕನೂ ಇದರದ್ದು ಪಾಂಪ್ಲೆಟ್ಸು ಎಲ್ಲ ಮನೆ ಹತ್ರ ಹಾಕೋಗಿದ್ರಲ್ವ, ಅದನ್ನೆಲ್ಲ ನೋಡಿಬಿಟ್ಟು ಕೇಳ್ತಾನೆ ಇದ್ಲು, ಅಮ್ಮ ಹೋಗೋಣ, ನಾವು ಇಲ್ಲಿಗೆ ಹೋಗೋಣ ಅಂತ ಕೇಳ್ತಾನೆ ಇದ್ಲು. ಇಲ್ಲಿ ಅನಿಮಲ್ಸ್ದೆಲ್ಲ ನೋಡೋಕ್ಕೆ 60 rupees ಏನೋ ಚಾರ್ಜ್ ಮಾಡ್ತಿದ್ರು ಒಬ್ಬರಿಗೆ. ನಾವು ಟಿಕೆಟ್ ಎಲ್ಲ ತೊಗೊಂಡು ಒಳಗೆ ಹೋಗ್ತಾ ಇದ್ದೀವಿ. ಒಂಥರ ತುಂಬ ಚೆನ್ನಾಗಿತ್ತು, ಒಂಥರ ರಿಫ್ರೆಶಿಂಗ್ ಆಗಿತ್ತು. ನನಗೆ ಮನೇಲೇ ಇದ್ದಿದ್ದು ಎಲ್ಲರೂ ಹಿಂಗೆ ಆಚೆ ಬಂದರೆ ನನಗೇನೋ ಒಂಥರ ಮೈಂಡ್ ತುಂಬ ರಿಫ್ರೆಶ್ ಆಗುತ್ತೆ. ಇಲ್ಲೆಲ್ಲ ಫೋಟೋಸ್ ತೊಗೊತಾ ಇದ್ರು ತುಂಬ ಜನ. ರುಚಿಮಾದ ಒಂದೆರಡು ತೊಗೊಂಡೆ ನಾನು. ಅವಳಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಫೋಟೋಸ್ ಎಲ್ಲ ಬೇಡ ಅಂತಿದ್ಲು. ಇದೆ ನೋಡಿ ರೋಬೋಟಿಕ್ ಅನಿಮಲ್ಸ್ಗಳು. ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ತುಂಬಾ ರಿಯಲಿಸ್ಟಿಕ್ಕಾಗಿ ಕಾಣಿಸ್ತಿತ್ತು. ವಿತ್ ಸೌಂಡ್ ಬೇರೆ ಇತ್ತಲ್ಲ, ಸೌಂಡ್ ಎಫೆಕ್ಟ್ ಬೇರೆ ಇತ್ತು. ಅದು ಏನೋ ಒಂಥರ ರಿಯಲಾಗಿ ಕಾಣಿಸ್ತಿತ್ತು. ರುಚಿಕಾ ಒಂಥರ ಎಕ್ಸೈಟ್ಮೆಂಟಲ್ಲಿ ನೋಡ್ತಾ ಇದ್ಲು. ಬಟ್ ಮಿತ್ವ ಅಂತ ಫುಲ್ ಎದ್ರುಕೊಂಡ್ಬಿಟ್ಲು, ಯಾಕಂದರೆ ಅದು ಅನಿಮಲ್ಸ್ದು ಸೌಂಡ್ ಬೇರೆ ಬರ್ತಿತ್ತಲ್ಲ, ನಿಜವಾದ್ದೇನೋ ಅನ್ನೋ ಥರ ಅವಳು ಎದ್ರುಕೊಂಡ್ಬಿಟ್ಲು. ಒಂದೊಂದಕ್ಕೂ ಪರ್ಟಿಕ್ಯುಲರಾಗಿ ತುಂಬಾ ಕಾನ್ಸಂಟ್ರೇಷನಿಂದ ಮಾಡಿದ್ದಾರೆ ಇದನ್ನೆಲ್ಲ. ನಿಜವಾಗ್ಲೂ ನಾನು ಆ್ಯಕ್ಚುಲಿ ಇದನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಚಿಕ್ಕಮಂಗ್ಳೂರಲ್ಲಿ ತುಂಬ ಸತಿ ಇದು ಹಾಕಿದ್ರು, ಬಟ್ ನಾನು ಹೋಗಿ ನೋಡೋಕ್ಕಾಗಿರಲಿಲ್ಲ ನನಗೆ. ಇದೆಲ್ಲ ಫಸ್ಟ್ ಟೈಮ್ ನೋಡಿದ್ದು. ಒಂಥರ ಚೆನ್ನಾಗಿತ್ತು, ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ತುಂಬಾ ರಿಯಲಿಸ್ಟಿಕ್ಕಾಗಿ ಕಾಣಿಸ್ತಿತ್ತು, ಏನು ತೀರಾ ಹಂಗೆ ಅಷ್ಟೊಂದು ಫೇಕ್ ಅಂತ ಅನ್ನಿಸ್ತಿರ್ಲಿಲ್ಲ. ಈ ಪಾಂಡ ಅಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು. ಅಲ್ಲಿ ಕೂಡ ಮ್ಯೂಸಿಕ್ ಹಾಕಿದ್ರು, ಈ ಚಂಡೆ ಅಂತ ಹೇಳ್ತಾರಲ್ಲ ಅದ್ರದ್ದು ಮ್ಯೂಸಿಕ್ ಹಾಕಿದ್ರು. ಸ್ವಲ್ಪ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ನನಗೆ ಈ ಡೈನೋಸರಸ್ ಅಂತೂ ಸಖತ್ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅದನ್ನು. ನಿಜವಾಗ್ಲೂ ನಿಜವಾದ ಡೈನೋಸರ್ಸ್ ಥರನೇ ಕಾಣಿಸ್ತಿತ್ತು. ಈ ಕಡೆ ಸೈಡೆಲ್ಲ ನಾವು ನೋಡ್ಕೊಂಡು ಮುಗಿಸಿ ಇನ್ನೊಂದು ಸೈಡ್ ಇತ್ತು ಇದ್ರದ್ದೇ ಪಾರ್ಟ್, ಅದನ್ನು ನೋಡ್ತಾಯಿದ್ದೀವಿ. ನೋಡಿ, ಇದು ಹಾರ್ಸು ಮತ್ತು ಝೀಬ್ರಾ, ಕ್ಯಾಮಲ್ಲು, ಜಿರಾಫೆ, ಇದೆಲ್ಲ ತುಂಬ ಅಂದರೆ ಪರ್ಟಿಕ್ಯುಲರಾಗಿ ಅದು ಏನು ಸೈಜ್ ಇರುತ್ತೋ ಅದೇ ಸೈಜಲ್ಲಿ ಮಾಡಿದ್ದಾರೆ. ಹಂಗಾಗಿ ಅದು ತುಂಬ ರಿಯಲಾಗಿ ಕಾಣಿಸ್ತಾ ಇತ್ತು. ಇದೊಂದು ಫ್ಯಾಮಿಲಿ ನೋಡಿ, ಇಲ್ಲಿ ಏನೋ ಕೂತ್ಕೊಂಡೇನೋ ಬೇಯಿಸ್ಕೊಂಡು ತಿಂತಾ ಇರೋ ಥರ ಇದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಮೂಮೆಂಟ್ಸ್ ಎಲ್ಲ ಆಗ್ತಿತ್ತಲ್ವ ಅದ್ರದ್ದು, ಹಾಗಾಗಿ ಅದು ರಿಯಲಾಗಿ ಕಾಣಿಸ್ತಿತ್ತು. ಇದು ನಾನು ಯಾವಾಗಲೂ ಎಕ್ಸಿಬಿಷನ್ಗಳಿಗೆ ಹೋದಾಗ ಇದನ್ನು ನೋಡ್ತಿದ್ದೆ. ಆದರೆ ಒಂದು ಸತಿನೂ ಇದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿರಲಿಲ್ಲ, ಈ ಗೇಮ್ ಬಗ್ಗೆ, ಇದು ಹೆಂಗೆ ಆಡೋದು ಏನೂ ಗೊತ್ತಿರಲಿಲ್ಲ. ಅದಕ್ಕೆ ನಾನು ಇವ್ರಿಗೆ ಆಡಿ ನೋಡೋಣ ಏನಾಗುತ್ತೆ ಏನು ಅಂತೇಳ್ಬಿಟ್ಟು ಹೇಳ್ತಾಯಿದ್ದೆ. ಇವ್ರು ಕೇಳ್ತಾಯಿದ್ರು ಇದು ಹೆಂಗೆ ಆಡೋದು ಏನು ಅಂತ ಹೇಳ್ಬಿಟ್ಟು, ಯಾಕಂದರೆ ಅವ್ರಿಗೂ ಗೊತ್ತಿಲ್ಲ. ಇದು ಫಸ್ಟ್ ಟೈಮ್ ಆಡಿದ್ದು. ಇದು ಅಂದರೆ ಏನು ನಂಬರ್ಸಿಗೆ ಬಾಲ್ಸ್ ಹೋಗುತ್ತೋ ಅದನ್ನೆಲ್ಲ ಟೋಟಲ್ ಕೌಂಟ್ ಮಾಡಿಬಿಟ್ಟು ಆ ನಂಬರ್ ಯಾವ ಒಂದು ಐಟಮ್ ಮೇಲೆ ಬರೆದಿರುತ್ತೋ ಅದನ್ನು ಕೊಡ್ತಾರೆ ಅಂತ. ನನಗೆ ಏನು ಅನ್ನಿಸ್ತು ಅಂತಂದರೆ, ಇವರು ಆ ಮೇಲ್ಗಡೆ ಸ್ಟೆಪ್ಸಲ್ಲಿರೋ ಯಾವುದೇ ಥರ ನಂಬರ್ ಬರೋ ಥರ ಆ ಐಟಮ್ಸ್ಗಳನ್ನ ಕೊಡೋಕ್ಕಾಗಲ್ಲ. ಕೆಳಗಡೆ ಇರೋದೇ ಅಷ್ಟೇ ಕೊಡೋದವರು. ಮೇಲ್ಗಡೆ ಇರೋ ನಂಬರ್ಸ್ಗೆ 6 balls ಕೊಡೋದ್ರಿಂದ ಅಲ್ಲಿವರೆಗೂ ಹೋಗಲ್ಲ ಅಂತ ನನಗೆ ಅನ್ನಿಸ್ತು. ಅಲ್ಲೊಂದು ಪ್ಲೇಟ್ ಏನೋ ಬಂತು ಪ್ಲಾಸ್ಟಿಕ್ದು. ನೋಡಿ, ಹಂಗೆ ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲಿ ಮಕ್ಕಳದೆಲ್ಲ ಟಾಯ್ಸ್ ಏನೇನೋ ಇತ್ತು. ಮೇಯ್ನ್ ಬಂದಿದ್ದೆ ನಾವು ಆ ಜಾಯಿಂಟ್ ವಿಲ್ ಆಡಬೇಕು ಅಂತೇಳ್ಬಿಟ್ಟು. ಆಮೇಲೆ ರುಚಿಕಾ ಇಲ್ಲಿ ಟ್ರೈನ್ ನೋಡ್ಬಿಟ್ಲಲ್ಲ, ಇನ್ನು ಮಿತ್ತುಗೂ ದೊಡ್ಡದಕ್ಕೆಲ್ಲ ಕೂರ್ಸೋಕ್ಕಾಗಲ್ಲ, ಇದಕ್ಕಾದರೆ ಕೂರಿಸ್ಬೋದು ಅಂತೇಳ್ಬಿಟ್ಟು ಇದಕ್ಕೂ ಹೋದ್ವಿ. ತುಂಬ ಖುಷಿ ಆಗ್ಬಿಟ್ಲು ಮಿತ್ವ ಅಂತೂ. ನಾನು ಅಂದ್ಕೊಂಡ್ರೆ ಅವಳು ಎದ್ರುಕೊಂತಾಳೇನೋ ಅಂತ, ಯಾಕಂದರೆ ಅವಳಿಗೆ ಇದು ಫಸ್ಟ್ ಟೈಮು, ಈ ಥರದ್ದೆಲ್ಲ ಏನೂ ಆಡಿಸಿಲ್ಲ. ರುಚಿಕಂಗೆ ಒಂದು 2.5 years ಆದಾಗಲೇ ಅವಳು ಜಾಯಿಂಟ್ ವಿಲ್ಲೆಲ್ಲ ಆಡಿದ್ಲು ದೊಡ್ಡದು. ಅವಳಿಗೊಂಥರ ಎಕ್ಸ್ಪೀರಿಯೆನ್ಸ್ ಇದೆ. ಅವಳು ಎದ್ರಲ್ಲ, ಒಂಥರ ಇಂಟ್ರೆಸ್ಟ್ ತೋರಿಸ್ತಾಳೆ ಅದರೆಲ್ಲ ಆಡೋದಕ್ಕೆ. ಬಟ್ ಮಿತ್ತು ಸ್ವಲ್ಪ ಎದುರುತ್ತಾಳೆ, ಒಂಚೂರು ಹಿಂಗೆ ಹೈಟಿಗೆ ಏನಾದ್ರು ಎಸ್ದುಬಿಟ್ರೆ ಅವಳು ಸ್ವಲ್ಪ ಎದುರುತ್ತಾಳೆ, ಹಂಗಾಗಿ ಅವಳು ಆಡಲ್ಲ. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ಇಲ್ಲಿ ಜಾಯಿಂಟ್ ವಿಲ್ಲಿಗೆ ಬಂದ್ವಿ. ನಾವು ಬಂದಿದ್ದೆ ಇದನ್ನು ಆಡಬೇಕು ಅಂತೇಳ್ಬಿಟ್ಟು. ರುಚಿಕಾ ನಾನು ಮಾತ್ರ ಆಡ್ತಾಯಿದ್ದೀವಿ. ನನ್ನ ಹಸ್ಬೆಂಡು ಮತ್ತು ಮಿತ್ವ ಇಲ್ಲ, ಯಾಕಂದರೆ ಮಿತ್ತು ಎದುರುತ್ತಾಳೆ, ಇದು ತುಂಬ ದೊಡ್ಡದಿರೋದ್ರಿಂದ.
ಇಲ್ಲೆಲ್ಲ ಮತ್ತಿನ್ನು ಪುಟ್ಟು ತುಂಬಾ ಇತ್ತು ಮಕ್ಕಳು ಆಟ ಆಡೋದು. ಮತ್ತು ಸ್ನ್ಯಾಕ್ಸು ಒಂದು 2-3 ಥರ ಸ್ನ್ಯಾಕ್ಸ್ ಇತ್ತು. ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಅಲ್ಲಿ ಒಳಗಡೆ ಏನಿತ್ತು ಆ ಸ್ನ್ಯಾಕ್ಸ್ ತಿಂದ್ಕೊಂಡು ಜಾಯಿಂಟ್ ವೀಲೆಲ್ಲ ಆಡ್ಕೊಂಡ್ವಿ. ರುಚಿಕಂಗಂತೂ ತುಂಬ ಖುಷಿ ಆಯಿತು. ಅವಳಿಗೆ ಏನೋ ಒಂಥರ ಈ ಥರದ್ದೆಲ್ಲ ಭಾರಿ ಇಷ್ಟ ಆಗುತ್ತೆ ಅವಳಿಗೆ. ಹಂಗಾಗಿ ಅವಳು ತುಂಬ ಖುಷಿಪಟ್ಳು. ನನಗೂ ಕೂಡ ತುಂಬ ಖುಷಿ ಆಗುತ್ತೆ. ನನಗೂ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಆದ್ದರಿಂದ ಇದನ್ನೆಲ್ಲ ಆಡಿಕೊಂಡು ಮುಗಿಸ್ಕೊಂಡು ಸರಿ ಅಂತ ಇನ್ನೇನು ಮನೆಗೆ ಹೊರಡಬೇಕಾಗಿತ್ತು. ನಾವು ಕೂಡ 8:30 9 ಹತ್ರ ಆಗೋಕ್ಕಾಯಿತು. ಸರಿ ಇನ್ನು ಹೊರಡ್ಬಿಡೋಣ ಮನೆಗೆ. ಯಾಕಂದರೆ ಮಕ್ಕಳು ಮಲ್ಕೊಂಡ್ಬಿಡ್ತಾರೆ, ಅವರು ಊಟ ಮಾಡ್ದೇ ಹಂಗೆ ಮಲ್ಕೊಂಡ್ಬಿಡ್ತಾರೆ. ಸ್ನ್ಯಾಕ್ಸ್ ಎಲ್ಲ ಸ್ವಲ್ಪ ತಿಂದಿರೋದ್ರಿಂದ ಮತ್ತೆ ಸರಿ ಹೋಗಲ್ಲ ಅಂತೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಬಂದ್ವಿ. ನೋಡಿ ಆಚೆಯಿಂದ ಈ ಥರ ಕಾಣಿಸ್ತಿತ್ತು. ಸರಿ ಇನ್ನು ಮನೆಗೆ ಹೋಗೋಷ್ಟೊತ್ತಿಗೆ ಏನಾದ್ರು ಸ್ವಲ್ಪ ಸ್ನ್ಯಾಕ್ಸ್ ಥರ ತಿಂದ್ಕೊಂಡು ಹೋಗೋಣ. ಯಾಕಂದರೆ ಮಲ್ಕೊಂಡ್ಬಿಟ್ರೆ ಮತ್ತು ಇವರಿಗೆ ಅಡುಗೆ ಆಗೋರ್ಗು ಇರ್ತಾರೆ ಇಲ್ವೋ ಅಂದ್ಕೊಂಡು ನನ್ನ ಫೇವ್ರೆಟ್ ಇದು ನಮ್ಮ ಬೇಕ್ರಿ, ಅಲ್ಲಿಗೆ ಬಂದ್ವಿ. ಅಲ್ಲಿ ಬೇಕ್ರಿಲಿ ಏನೂ ತೊಗೊಳ್ಲಿಲ್ಲ. ಅಲ್ಲಿ ಪಕ್ಕದಲ್ಲಿ ಸೂಪ್ಗಳು ಇರುತ್ತೆ ಅಂತ ಹೇಳ್ತಿದ್ನಲ್ಲ, ಸೂಪ್ ತೊಗೊಂಡ್ವಿ. ಅವರಿಬ್ರಿಗೂ ಒಂದೊಂದು ಪಿಜ್ಜಾ ತೊಗೊಂಡ್ವಿ. ಅವರಿಬ್ಬರು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಹಾಗಾಗಿ ಅಂದರೆ ಯಾವಾಗಲೂ ಕೊಡಲ್ಲ, ಪರ್ ಮಂತ್ 1 ಟೈಮ್ ಏನಾದ್ರು ಕೊಡಿಸಿದ್ರೆ ಹೆಚ್ಚು ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನು ಕೊಡಲ್ಲ. ಅದು ಮೈದಾ ಆಗಿರೋದ್ರಿಂದ ನಾವಿಬ್ಬರು ಸೂಪ್ ಕುಡಿದ್ವಿ, ಅವರಿಬ್ಬರು ಪಿಜ್ಜಾ ತಿಂತಾಯಿದ್ದಾರೆ. ಇಲ್ಲಿ ಹೊರಗಡೆ ಹೋದಾಗ ಅವರು ಕೂತ್ಕೊಂಡು ಸೆಲ್ಫ್ ಫೀಡಿಂಗ್ ಮಾಡೋದ್ರಿಂದ ನನಗೇನೋ ಒಂಥರ ಖುಷಿಯಾಗುತ್ತೆ. ಮನೇಲೆಲ್ಲ ನಾವೇ ತಿನ್ನಿಸ್ತೀವಿಲ್ಲ ಅಂತಲ್ಲ, ಅಟ್ಲೀಸ್ಟ್ ಹೊರಗಡೆ ಹೋದಾಗ್ಲಾರು ಹಿಂಗೆ ತಿಂದರೆ ಏನೋ ಒಂಥರ ಖುಷಿಯಾಗುತ್ತೆ ಮಕ್ಕಳು. ನನ್ನ ವೀಡಿಯೋಸ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನೀವು ನನ್ನ ಯೂಟ್ಯೂಬ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ಬರುತ್ತೆ. ಮನೆಗೆ ಬಂದು ನೋಡಿ ಅವರಿಬ್ಬರು ಎಂಜಾಯ್ ಮಾಡ್ತಾಯಿದ್ರು. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.